ಸೊ ಯಾರ ಜೊತೆ ಈ ಒಂದು ಸಾಂಗ್ ಕೆಲಸಗಳು ಮಾಡಿದ್ದು ನೀವು? ಅಂದರೆ ಸ್ಪೆಷಲಾಗಿ ಹೇಳ್ತಾ ಇದ್ರಿ ಅವಾಗಲೇ ನನಗೆ ತುಂಬ ಬೇಕಾಗಿರೋರು ಜೊತೆ ಮಾಡಿರೋದು ಇದು ಅಂತ ಹೇಳ್ಬಿಟ್ಟು. ಹೌದು. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಯಾವ ಥರ ಟೀಮ್ನ ನೀವು ಕಟ್ಟಿದ್ರಿ ಈ ಸಾಂಗ್ಗೋಸ್ಕರ? ಸೊ ಅದ್ರ ಬಗ್ಗೆ ಎಲ್ಲ ಫಸ್ಟ್ ಆಫ್ ಆಲ್ ನಾನು ಅಚ್ಚು ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಸ್ ದ ಮ್ಯೂಸಿಕ್ ಡೈರೆಕ್ಟರ್ ಆಫ್ ದ ಪ್ರಾಜೆಕ್ಟ್. ಬಟ್ ಅವ್ರು ಹೆಂಗಂದರೆ ಸ್ವಲ್ಪ ಕ್ರಿಯೇಟಿವ್ಲಿ ಕ್ರೇಜಿ ಅವರು. ಒಂದು ಬೆಕ್ಕು ಥರ ಹಿಂಗೆ ಬರ್ತಾರಾಚೆ, ಆಮೇಲೆ ಎಲ್ಲೋದ್ರು ಅಂತ ಗೊತ್ತಾಗಲ್ಲ ಅಷ್ಟೇ. ನಾವು ಹಂಗೇನೆ. ಸೊ ಹೈಡ್ ಆ್ಯಂಡ್ ಸೀಕ್ ಆಟ ಆಡ್ಕೊಂಡು ನಾವು ಒಂದು 3 ವರ್ಷ ಆಗಿದೆ ಈ ಸಾಂಗನ್ನು ಬಿಡೋಕ್ಕೆ. ಬಟ್ ದೆನ್ ಟುಡೇ ಆಲ್ಸೋ ನಾವು ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದ್ದು ಆ್ಯಸ್ ಫ್ರೆಂಡ್ಸ್. ಸೊ ಜನ್ರಲ್ ಆಗಿ ಒಂದು ಬಾ ಒಂದು ಸಾಂಗ್ ಮಾಡೋಣ ಅಂದಿದ್ದಕ್ಕೆ ಅವ್ರ ಸ್ಟುಡಿಯೋನೆಲ್ಲ ಚೆನ್ನೈಯಿಂದ ಕಸ್ಬಿಟ್ರು ಸೀರಿಯಸ್ ಆಗಿ. ಗಾಳಿ ಈ ಟಾಪಿಕ್ ಬಂದಾಗಲೇ ಗಾಳಿ ಕಂಟಿನ್ಯೂ ಮಾಡೋಣ. ಓಕೆ. ಸೊ ಅವರು ಎಂಟೈರ್ ಸ್ಟುಡಿಯೋನೇ ಕಾರೊಳಗೆ ಹಾಕ್ಕೊಂಡು ರಿಯಲಿ ಕಳಿಸ್ಬಿಟ್ರು. ಸೊ ನಾನು ನಮ್ಮ ಅಪಾರ್ಟ್ಮೆಂಟ್ ಇತ್ತು ಆವಾಗ, ಅಲ್ಲಿ ಸ್ಕ್ರಿಪ್ಟ್ ವರ್ಕ್ ನಡೀತಿತ್ತು, ಅಲ್ಲಿ ತೊಗೊಂಡೋಗಿ ಇಡಿಸ್ದೆ. ಒಂದು ಟೆಕ್ನಿಷಿಯನ್ ತೊಗೊಂಬಂದಿದ್ರು ಅದನ್ನು. ಅಲ್ಲಿ ಕೂತ್ಕೊಂಡು ವಿ ಸ್ಟಾರ್ಟೆಡ್ ಸ್ಕೋರಿಂಗ್ ದ ಸಾಂಗ್. ಸಾಹಿತ್ಯ ನಿಮ್ಮದೇ? ಅದೇನೆ ಸಾಹಿತ್ಯ ಹೆಂಗೆ ಅಂತಂದರೆ, ನಾವು ಸುಮ್ಮನೆ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡ್ವಲ್ವ, ಕೂತ್ಕೊಂಡು ನಾವು ಬರೆಯೋಕ್ಕೆ ಶುರು ಮಾಡಿದ್ದೆ. ಬ್ಯೂಟಿಫುಲ್ಲಾಗಿ ಅದು ಬರೋಕ್ಕೆ ಶುರು ಆಯಿತು. ನಾವು ಏನಿಲ್ಲ, ನಿನ್ಗೆ ಏನ್ರ ಬಗ್ಗೆ ಸಾಂಗ್ ಮಾಡಬೇಕು, ಪಾರ್ಟಿ ಬಗ್ಗೆ, ಹೌದಾ? ಪಾರ್ಟಿಗೆ ನಾರ್ಮಲಿ ಹೆಂಗೆ ನಾವು ಶುರು ಮಾಡೋದು ಅಲ್ವಾ? ಕೆಲಸ ಮುಗೀತಿದ್ದಂಗೆ ನಮ್ಮ ಇಂಡಸ್ಟ್ರಿಲಿ ನಾನು ನೋಡಿರೋದು 5:30-6 ಗಂಟೆ ಆಗ್ತಿದ್ದಂಗೆ ಎಲ್ಲರ ಫೇಸು ಹಂಗೇ ಚೇಂಜ್ ಆಗುತ್ತೆ. ಏನಂದರೆ ಇವ್ರಿಗೆ ಟೈಮ್ ಮುಗೀತು ಅಂತ, ಅದು ಇನ್ನೇನಿಲ್ಲ. ಪಾರ್ಟಿ ಅಂದರೆ ವರ್ಕ್ ಟೈಮ್ ಮುಗೀತು, ಪಾರ್ಟಿ ಟೈಮ್ ಶುರು ಆಯಿತು. ಆ್ಯಂಡ್ ಅವರು ನಮ್ಮ ಇಂಡಸ್ಟ್ರಿನವರು ಮೇನ್ಲಿ, ಅದು ಬೇರೆದ್ರಲ್ಲೂ ಇದೆ. ದೇ ಆರ್ ವೆರಿ ಲಾಯಲ್. ಅವ್ರು ಏನಂದರೆ ವರ್ಕ್ ಟೈಮಲ್ಲಿ ವರ್ಕೇ, ಪಾರ್ಟಿ ಟೈಮಲ್ಲಿ ಪಾರ್ಟಿನೇ ಮಾಡೋದು. ಸೊ ಅದರದ್ದು ಒಂದು ಹುಕ್ಕನ್ನು ನಾವು ತೊಗೊಂಡ್ವಿ. ಪಾರ್ಟಿ ಟೈಮ್ ಆಯಿತು ಅಷ್ಟೇ ಅಂತ. ಆಮೇಲೆ ನೆಕ್ಸ್ಟ್ ಲೈನ್ ಬಂದು 1990 ಟೈಮ್ ಆಯಿತು ಅಂತ. ಸೊ ಪಾರ್ಟಿ ಟೈಮ್ ಆಯಿತು, 1990 ಟೈಮ್ ಆಯಿತು. ಸೊ ಈ ಪಟಿಯಾಲ ಪೆಗ್ ಅಂತ ಹಾಕ್ತಾರೆ ನಾರ್ಮಲಿ ನಾರ್ತಲ್ಲೆಲ್ಲ. ಸೊ ಈ ಆ ಥರ ಪೆಗ್ ತೊಗೊಳ್ಳೋರು 90 ಹೊಡಿಯೋರು ಯಾವತ್ತೂ 30 ಗಿಟ್ಟಿ ಮುಟ್ಟಲ್ಲ. ಸೊ ಇದು ಅಂಥವ್ರನ್ನ ಮನಸ್ಸಲ್ಲಿಟ್ಕೊಂಡು ಆ ಥರ ಒಂದು ಕುರ್ತಕ್ಕೆ ಒಂದು ಮರ್ಯಾದೆ ಕೊಟ್ಟಿರೋರನ್ನ ಇಟ್ಕೊಂಡು ನಾವು ಈ ಸಾಂಗ್ನ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋದು ಅಷ್ಟೇ. ಕುಡುಕರಿಗೆ ತುಂಬ ಇಷ್ಟ ಆಗುತ್ತೆ ಈ ಸಾಂಗು. ಅವ್ರನ್ನೇ ಎಲ್ಲರನ್ನೂ ಓಕೆ ಮಗ ಅಂತ ಹೇಳಿರೋದು ಹೇಗೆ ಅಂತ? 110%. ಏನಕ್ಕಂದರೆ ಕುಡಿಯೋರ್ದು ನಾನೊಂದು ಸ್ವಲ್ಪ ಫ್ಯಾನು. ಬಿಕಾಸ್ ಫಸ್ಟ್ ಆಫ್ ಆಲ್ ನನಗೆ ಕೆಪಾಸಿಟಿ ಇಲ್ಲ. ನನಗೆ ಆಗೋದೇ ಮ್ಯಾಕ್ಸ್ ಒಂದು 260 ಅಷ್ಟೇ. ಅದು ಎರಡನೇದು ಭಾಳ ರೇರ್. ಏನೋ ಒಂದು ದೊಡ್ಡ ಇದಿರಬೇಕು, ಆಮೇಲೆ ನನಗೆ ಸ್ವಲ್ಪ ಆ ಥರ ಖುಷಿಯಾಗಿರಬೇಕು. ಸೊ ಅವ್ರನ್ನ ನೋಡಿದ್ರೆ ನನಗೆ ಸ್ವಲ್ಪ ಜೆಲಸ್ ಆಗುತ್ತೆ. ಯಾಕಂದರೆ ಅವ್ರು ಕುಡಿದ್ರೆ ಇನ್ನೂ ಅವ್ರದ್ದು ಕ್ಯಾರೆಕ್ಟ್ರು, ಕಲಾಕಾರ ಆಚೆ ಬರ್ತಿರ್ತಾರೆ. ಸೊ ಅಲ್ಲಿ ನಮ್ಮದೊಂದು ಲೈನ್ ಬರುತ್ತೆ. ಸೊ ಅವ್ರದ್ದು ಏನು ಕಲಾಕಾರ ಆಚೆ ಬರ್ತಾರೋ, ನಾವು ಈಗ ಪರಮಾತ್ಮ ಆಚೆಗೆ ಬರ್ತಾನೆ ಅಂತ ಒಂದು ಲೈನ್ ಹಾಕಿದ್ದೀವಿ. ಸೊ ಆ ಕಲಾಕಾರ್ಸ್ಗೆ ಒಳಗಿರೋ ಪರಮಾತ್ಮ ಆಚೆ ಏನು ಬರುತ್ತೋ ಅದಕ್ಕೆ ನಮ್ಮ ಸಾಂಗ್ ಲಿರಿಕ್ಸು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಏನಂದರೆ ಕುಡಿಯೋರಿಗೆ ಅದು ಇದು ಅವ್ರು ಸರಿ ಇಲ್ಲ ಅದು ಇದು ಅಂದ್ಕೋತಾರೆ. ಬಟ್ ನೀವು ನೋಡಿಬೇಕಂದ್ರೆ ಕುಡ್ತಾ ಮಾಡಿದವರು ಫಸ್ಟು ಫಿಲ್ಟ್ರು, ಅವ್ರು ಏನು ಹೇಳ್ತಾರಲ್ಲ ನಮ್ಮ ಉಪೇಂದ್ರ ಅವರು, ಫಿಲ್ಟ್ರೇ ಇರಲ್ಲ ಅವ್ರಿಗೆ. ಅಷ್ಟು ಸತ್ಯ ಮಾತಾಡ್ತಾರೆ. ಆಮೇಲೆ ಆ ಥರ ಒಂದು ಮಜಾ ಕೊಡೋರು ಬೇರೆ ಇಲ್ಲವೇ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಡೆಡಿಕೇಶನು, ಆಮೇಲೆ ಅವ್ರಿಗೊಂದು ಸಾಷ್ಟಾಂಗ ನಮಸ್ಕಾರ ಆಗ್ತಾ. ಅಂದರೆ ಅಷ್ಟು ಲಾಯಲಾಗಿ ಕೆಲವ್ರು ಇರ್ತಾರಲ್ಲ ಕುಡ್ತಕ್ಕೂ. ಐ ಆಮ್ ನಾಟ್ ಪ್ರಮೋಟಿಂಗ್ ಇಟ್. ಇವಳು ನೋಡಪ್ಪ ಮತ್ತೆ ಕುತ್ಕೊಂಡು ಅದನ್ನು ಅದೆಲ್ಲ ಇಲ್ಲ. ಐ ಆಮ್ ಸೇಯಿಂಗ್ ದಟ್ ಇದಾರಲ್ಲ ಕೆಲವರು, ಅದನ್ನು ಏನು ಮಾಡ್ತೀರಾ ನೀವು? ಕೆಲವ್ರು ಲಾಯಲ್ಲಾಗಿ ಹೋಗಿ ಈಗ ರೇಸ್ ಆಡ್ತಾರೆ, ಕೆಲವ್ರು ಲಾಯಲ್ಲಾಗಿ ಹೋಗಿ ಕುಡಿತಾರೆ. ಅದನ್ನು ನಾವು ತಡೆಯೋಕ್ಕಾಗುತ್ತಾ? ಇಲ್ಲ. ಅದನ್ನು ನಾವು ತಡೆಯೋಕ್ಕೆ ಹೋಗ್ಲೂಬಾರ್ದು. ಅದನ್ನು ಎಂಜಾಯ್ ಮಾಡಬೇಕು. ಯಾಕಂದರೆ ಅಲ್ಲೊಂದು ಕಲಾಕಾರ ಇದ್ದಾನೆ. ಅವನು ಎವ್ರಿ ಕುಡ್ಕನ ಹಿಂದೆ ಒಂದು ಬ್ಯಾಕ್ ಸ್ಟೋರಿ ಇರುತ್ತೆ. ಅದಕ್ಕೆ ಅವ್ನು ಕುಡ್ಕ ಆಗಿರ್ತಾನೆ. ಇಲ್ಲ ಲವ್ ಫೇಲಿಯರ್ ಆಗಿರುತ್ತೆ, ಇಲ್ಲ ಒಂದು 4 ಜಾಬ್ ಡಿಸಪಾಯಿಂಟ್ ಆಗಿರುತ್ತೆ, ಇಲ್ಲ ಆಸ್ತಿ ಹೋಗಿರುತ್ತೆ, ಇಲ್ಲ ಹೆಂಡ್ತಿ ಗುಡ್ ಬೈ ಅಂದಿರ್ತಾಳೆ, ಇಲ್ಲ ಅಪ್ಪ ಅಮ್ಮ ಯಾರೋ ಟಿಕೆಟ್ ತೊಗೊಂಡಿರ್ತಾರೆ,
ಅಲ್ವಾ. ಇಲ್ಲ ಈ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ, ನೊಂದಿರ್ತಾರೆ. ಸೊ ಅದಕ್ಕೆ ಡೆಫಿನೆಟ್ಲಿ ಯಾರೋ ಒಬ್ಬರು ಖುಷಿಯಿಂದ ಕುಡಿತಾ ಇರೋದು, ಟೈಟ್ ಆಗ್ತಾ ಇರೋದು ನಾನು ಯಾವತ್ತೂ ನೋಡೇ ಇಲ್ಲ. ಅಂದರೆ ಆ ಲೆವೆಲ್ ಅಷ್ಟು ಚೆನ್ನಾಗಿ ಕುಡಿಯೋಲ್ಲ ಅವ್ರು. ಅವಾಗ ಏನೋ ಕುಡಿತಾರಷ್ಟೇ ಖುಷಿಗೆ. ಈ ಏನಂತಾರೆ ಗಮ್ ಅಂತ ನಾವೇನು ಹೇಳ್ತೀವಿ ಹಿಂದಿಲಿ, ಅದರಲ್ಲೇ ಜಾಸ್ತಿ ಜನ ಕುಡಿಯೋದು. ಅದೊಂಥರ ಮದ್ದು ಥರ. ಒಳಗಡೆ ಈಗ ಆಚೆ ನೋವಾದರೆ ನಾವು ಮೆಡಿಸಿನ್ ಹಾಕ್ತೀವಲ್ವ, ಒಳಗಡೆಗೇನು ಇದೇನೆ ಅಷ್ಟೇ. ಎಲ್ಲೋ PhD ಮಾಡ್ದಂಗೆ ಇದೆಯಲ್ಲ ನೀವು ಹುಡುಗರ ಬಗ್ಗೆ. ಇಲ್ಲ, ನಾನು ಆ್ಯಸ್ ಎನ್ ಆ್ಯಕ್ಟರ್ ಅಲ್ವಾ, ನಾನು ತುಂಬ ಒಬ್ಸರ್ವ್ ಮಾಡ್ತೀನಿ. ಈಗ ನಮ್ಮ ಫ್ಯಾಮಿಲಿಯಲ್ಲೇ ತೊಗೊಳ್ಳಿ, ಎಷ್ಟು ಜನ ಕಲಾಕಾರಿಸ್ಬೇಕು. ನಾನು ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಆಮೇಲೆ ನನಗೆ ಫೋನ್ಗಳು ಬರುತ್ತೆ, ಬೇಡ ಹೇಳ್ತಾರೆ. ಸೊ ನಾನು ಯಾವ ಫ್ಯಾಮಿಲಿ ಪಾರ್ಟಿಲ್ಲ ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತೀನಿ. ಆಮೇಲೆ ನಾನು ಕಾಯ್ತಾ ಇರ್ತೀನಿ ಟೈಟ್ ಆಗಲಿ ಅವರು ಅಂತ, ಬಿಕಾಸ್ ಮಜಾ ಕೊಡ್ತಾರಲ್ಲ ಅದಕ್ಕೋಸ್ಕರ. ಆಮೇಲೆ ಈ ಎಣ್ಣೆ ಅಂಗಡಿಗಳೆಲ್ಲ ನಾನು ಪಾಸ್ ಆಗ್ತಾಯಿದ್ರೆ ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಿಸಿ ಅಂತ ನಾನು ಕೇಳ್ಕೊಂಡು ನಮ್ಮ ಡ್ರೈವರ್ಗಳೆಲ್ಲ ಅನ್ಕೋತಾರೆ ಇವಳು ಯಾಕೆ ಇಲ್ಲಿ ನಿಲ್ಲಿಸ್ತಾಳೆ ಅಂತ. ಬಟ್ ನಾನೇನಂದರೆ ಸುಮ್ಮನೆ ನಿಲ್ಲಿಸ್ಕೊಂಡು ಆ ಸ್ಕ್ರೀನ್ ಹಾಕಿರ್ತಾರಲ್ಲ, ಆ ಸ್ಕ್ರೀನ್ ಮಧ್ಯದಿಂದ ಕಾಣಿಸ್ತಾ ಇರುತ್ತೆ ಅವ್ರದ್ದೆಲ್ಲ. ಸೊ ನಾನು ಕೂತ್ಕೊಂಡು ಕೆಲವು ಸಲ ಮಾಸ್ಕ್ ಹಾಕೋತೀನಿ, ಕೆಲವು ಸಲ ಹಾಕೊಳ್ಳಲ್ಲ. ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಹೇಗೆ ಇವರು ಅಂತ. ಅದರಲ್ಲಿ ಒಂದಷ್ಟು ನಾನು ನೋಡಿದ್ದೀನಿ ಶೋಗಳನ್ನ. ಸೊ ನಾನು ವಿತೌಟ್ ಟಿಕೆಟ್, ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಅಂಥ ಒಂದು ಪರ್ಫಾರ್ಮೆನ್ಸು ನಾವೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಈ ಕೂರ್ಗ್ ಸೈಡೆಲ್ಲ ನಮ್ಮ ಅಂಕಲ್ದು ಎಸ್ಟೇಟ್ ಇದೆ. ಅಲ್ಲೆಲ್ಲ ನೀವು ಅಲ್ಲಿ ವರ್ಕರ್ಸ್ ಜೊತೆ ಕೂತ್ಬಿಟ್ರೆ ಅಯ್ಯೋ ಯಾವ ಸಿನಿಮಾನೂ ಇಲ್ಲ, ಅಂಥ ಎಂಟರ್ಟೈನ್ಮೆಂಟ್ ಅದು. ಏನಿಲ್ಲ, ಒಂದು ಪೆಗ್ ಹಾಕ್ತಾರೆ ಅಷ್ಟೇ, ಆಮೇಲೆ ಅವ್ರದ್ದು ಎಂಟರ್ಟೈನ್ಮೆಂಟ್ ಬರುತ್ತೆ. ಸೊ ಅದು ಒಂದು ಕುಡ್ಕನಲ್ಲಿರೋ ಒಂದು ಕಲಾಕಾರು ಅವನ ಒಳಗಿರೋವಂಥ ಪರಮಾತ್ಮ ಆಚೆ ಬಂದಾಗ ಹೆಂಗೆ ಮಾಡ್ತಾನೆ ಅನ್ನೋದು ಸಾಂಗ್ದು ವಿಶೇಷ ಅಷ್ಟೇ. ಸೊ ಈಗಲೂ ರಿಷಿಕಾ ಅವ್ರು ಏನಾದರೂ ಪಾರ್ಟಿ ಮಾಡ್ತಾರಾ ಅಂತ? ಡೆಫಿನೆಟ್ಲಿ ಪಾರ್ಟಿ ಇಲ್ದಲೇ ಜೀವನನೇ ಇಲ್ಲ. ಬಟ್ ಇವಾಗ ಏನಂದರೆ ಪಾರ್ಟಿನಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ನಾವೊಬ್ಬರೇ. ಈಗ ಏನಂದರೆ ಆಚೆ ಹೋಗಿ ಪಾರ್ಟಿ ಮಾಡೋದು ಆಗಲ್ಲ ಅಂತಲ್ಲ, ಡೆಫಿನೆಟ್ಲಿ ಆಗುತ್ತೆ. ಆಗದೇ ಇರೋದು ಮಧ್ಯದಲ್ಲಿ ಒಂದ್ಸಲಿ ನಾವು ಇದಕ್ಕೆ ಹೋಗಿದ್ವಿ, ಎಲ್ಲಪ್ಪ ಅದು ಕೊಡೈಕೆನಾಲ್ಗೆ. ಸೊ ಅಲ್ಲಿ ಒಂಚೂರು ಪಾರ್ಟಿ ಮಾಡಿದ್ವಿ. ಏನೂ ಇಲ್ಲ, ಎಲ್ಲರೂ ನಮ್ಮ ಒಂದು ಕ್ರಿಯೇಟಿವ್ ಹೆಡ್ಸು. ಸೊ ಅಲ್ಲಿ ನಾವೇ ಮ್ಯೂಸಿಕ್ ಬಡಿಯೋದು, ನಾವೇ ಮ್ಯೂಸಿಕ್ ಮಾಡೋದು, ಬಾನ್ ಫೈರ್ ಹಾಕ್ಕೊಳ್ಳೋದು, ಕೂತ್ಕೊಳ್ಳೋದು ಅಷ್ಟೇ. ಇನ್ನೇನು ಬೇರೆ ಥರ ಪಾರ್ಟೀಸ್ ಏನೂ ಇಲ್ಲ, ಆಯಿತಾ. ಆಮೇಲೆ ಈಗ ಏನಂತಂದರೆ ನಾನು ಸ್ವಲ್ಪ ಸಾಲಿಡ್ಯೂಟಿಗೆ ಹೋಗ್ಬಿಟ್ಟಿದ್ದೀನಿ. ಅದು ಏನಕ್ಕಂತ ಗೊತ್ತಿಲ್ಲ. ಈಗ ನಂಗೆ ಮುಂಚೆ ಥರ ಲೌಡ್ ಮ್ಯೂಸಿಕ್ ಹಾಕಿದ್ರೆ ಆಗೋದಿಲ್ಲ, ಇರಿಟೇಟ್ ಆಗಿಬಿಡುತ್ತೆ ತುಂಬ. ಒಂದು ನನಗೆ ಲೌಡ್ ಮ್ಯೂಸಿಕ್ ಇದ್ದರೂ ಬರೀ ಹೆಡ್ಫೋನಲ್ಲಿ ಮಾತ್ರ. ಈಗ ನನಗೆ ಜೋರಾಗಿ ಹಾಕಿದ್ರೆ ನಂಗೆ ಆಗೋದಿಲ್ಲ. ಆಮೇಲೆ ಒಬ್ಬರೇ ಒಂದು ಏಕಾಂತವಾಗಿ ಕೂತ್ಕೋತೀವಲ್ಲ, ಆವಾಗ ನನಗೆ ಪಾರ್ಟಿ ಇಷ್ಟ. ಇವಾಗ ಆಚೆ ಹೋಗೋದು ಡೆಫಿನೆಟ್ಲಿ ನಾಟ್ ಬಿಕಾಸ್ ಅಫ್ಕೋರ್ಸ್ ದುಬೈಗೊಂದು ಹೋಗಿದ್ವಿ. ಅಂದರೆ ಅಲ್ಲಿ ನಮ್ಮ ತಂದೆ ಶೂಟಿಂಗ್ ನಡೀತಾ ಇತ್ತು. ಸೊ ಅಲ್ಲಿ ನಮ್ಮ ತಾಯಿ ಅವರ ತಂಗಿ ಎಲ್ಲರೂ ಬಂದಿದ್ದರು. ಅಲ್ಲಿ ಹೋಟ್ಲಲ್ಲೇ ಕೆಳಗಡೆ ಡಿಸ್ಕೋ ಇತ್ತು. ಸೊ ಸುಮ್ಮನೆ ಅಲ್ಲೋಗಿ ಊಟ ಮಾಡೋಣ ಇವತ್ತು ಅಂತ ಹೋಗಿದ್ದು ನೋಡಿದ್ರೆ ಅಲ್ಲಿ ಜೋರಾಗಿ ಮ್ಯೂಸಿಕ್ ಹಾಕ್ಬಿಟ್ಟು ಅವ್ರುಗಳಿಗೂ ಅಂದರೆ ಇದೇನೇ ಸ್ವಲ್ಪ ಕಮ್ಮಿ ಮಾಡಿಸು ಅಂತ ಅವರು, ಅಯ್ಯೋ ಇಲ್ಲಿ ಕಮ್ಮಿ ಎಲ್ಲ ಮಾಡಲ್ಲ, ಇದು ಡಿಸ್ಕೋ ಅಂತ. ಯಾಕಂದರೆ ಬೇರೆ ಜನನೂ ಇದ್ದರು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆಮೇಲೆ ಅಲ್ಲೊಂಚೂರು ಅಂದರೆ ನಾವು ಸ್ಟಿಕ್ ಹಿಡ್ಕೊಂಡು ಸ್ವಲ್ಪ ಡ್ಯಾನ್ಸ್ ಫ್ಲೋರಲ್ಲಿ ಮಜಾ ಮಾಡಿದ್ದಾಯ್ತು. ನಮ್ಮ ಅಣ್ಣನೂ ಇದ್ದರು, ಅಂದರೆ ನಮ್ಮ ಅಮ್ಮನೂ ಇದ್ದರು, ಅವ್ರ ತಂಗಿನೂ ಇದ್ದರು. ಸೊ ಇಟ್ ವಾಸ್ ಗುಡ್ ಫನ್. ಬಟ್ ಅಲ್ಲೂ ನನಗೆ ಎಲ್ಲೂ ವಾಪಸ್ ಡಿಸ್ಕೋಥೇಕಿಗೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್, ಜಸ್ಟ್ ಬಿಕಾಸ್ ಇಟ್ಸ್ ನಾಟ್ ಎಕ್ಸೈಟಿಂಗ್ ಮೀ ಎನಿಮೋರ್. ಐ ಥಿಂಕ್ ಅದಕ್ಕೆ ಅಲ್ವಾ ಅದೆಲ್ಲ ಒಂದು 18, 19, 20 ಆ ವಯಸ್ಸಿಗೆ ಅಪ್ಲಿಕಬಲ್ ಆಗುತ್ತೆ. ಒಂಚೂರು ಅದು ಬಂದಮೇಲೆ ಐ ಡೋಂಟ್ ಥಿಂಕ್ ವಿ ವಾಂಟ್ ಟು ಪಾರ್ಟಿ ಎನಿಮೋರ್ ಇನ್ ದಟ್ ವೇ ಅಲ್ವಾ. ಅದಕ್ಕೆ ನೋಡಿ ನೀವು ಈ ರಿಟೈರ್ ಆದವರು, ಸ್ವಲ್ಪ ಏಜ್ ಆದವರೆಲ್ಲ ಒಬ್ಬರೇ ಹಿಂಗೆ ಆಚೆ ನೋಡಿಕೊಂಡು ಎಲ್ಲೋ ಇಂಟು ದ ಹೊರೈಸನ್ ಇಟ್ಕೊಂಡು ಒಂದು ಡ್ರಿಂಕ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅವ್ರದ್ದು ಇವಾಗ ನಮ್ಗೆ ಅರ್ಥ ಆಗುತ್ತೆ ಏನಕ್ಕೆ ಎಲ್ಲರೂ ಬರ್ತೀರ ಅಂದರೆ ಅಯ್ಯೋ ನಾವು ಬರಲ್ಲ ಅಂತಾರಲ್ವ.